ದೊಡ್ಡಗಾಡಿನಳ್ಳಿ ಊಟ ಉಂಡ ಅಂತ ನಾವು ಇದು ವ್ಯವಸಾಯ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಎತ್ತಕಬೇಕಾದ್ರೆ ಅದಕ್ಕೋಸ್ಕರ ನಾವೇ ದನ ಇಲ್ಲ ನಮ್ಮ ಮಗನ ಕರ್ಕೊಂಡು ಮತ್ತು ನಮ್ಮ ಮಾವನ ಮಗನ ಕರ್ಕೊಂಡು ಪೈರು ಎಳಿತಾ ಇದ್ದೀವಿ ಸರ್. ಏನು ಮಾಡ್ತಿದ್ದೀರಿ ಇಲ್ಲಿ? ಪೈರು ಬೆಳೀತಾ ಇದ್ದೀವಿ. ವ್ಯವಸಾಯ ಇದು ಕೈಗೆ ಬಂದ ಗೊತ್ತು ಆದರೂ ಕಷ್ಟಪಡ್ತಾ ಇದ್ದೀವಿ. ಕೈಗೆ ಬಂದು ಬರೋವರೆಗೂ ಅದು ಭೂಮಿ ತಾಯಿಂದ ಬಂದ್ಮೇಲೆ ನಮ್ಮದು. ಎಷ್ಟು ಎಕರೆ ಇದೆ ನಿಮ್ಮ ಜಮೀನು ಸರ್? ಒಂದು 2 ಎಕರೆ ಐತೆ. 2 ಎಕರೆಗೆ ವ್ಯವಸಾಯ ಥರ 2 ಎಕರೆಗೂ ಇದೇ ಥರ ವ್ಯವಸಾಯ ಮಾಡಬೇಕು. ಸರ್ ಹೇಗನ್ಸುತ್ತೆ ಸರ್ ಈಗಿನ ಕಾಲದಲ್ಲಿ ಕೃಷಿ ಮಾಡೋಂಥದ್ದು? ಸರ್ ಕೃಷಿ ಅಂದರೆ ಹೊಟ್ಟೆ ಬಂಗಾಲ ಸರ್. ಕೃಷಿ ಮಾಡಲೇಬೇಕು. ಆಳುಗಳೇನು ಸಿಗ್ತಾರಲ್ಲ? ಆಳುಗಳು ಸಿಗ್ತಾರೆ. ಆಳುಗಳಿಗೆ ಎಣ್ಣೆ ಕೊಡಿಸಿ 500 ರೂಪಾಯಿ ಕೊಟ್ಟರು ಬರೋಲ್ಲ ನಮ್ಮ ಟೈಮ್ಗೆ. ಅದಕ್ಕೋಸ್ಕರ ನನ್ನ ಮಗ 7ನೇ ಕ್ಲಾಸ್ ಓದ್ತಾನೆ, ಅವನ್ನೇ ಕರ್ಕೊಂಡ್ಬಂದು ವ್ಯವಸಾಯ ಮಾಡಿಸ್ತೀವಿ. ಈಗೇನೈತಿ ರೂಪಾಯಿ ಲಾಭ ಅನ್ನೋದೇನು? ಇದು ಲಾಭ ಕೈಗೆ ಬಂದಾಗ ನಾವು ತಟ್ಟೆಗೆ ಇಟ್ಕೊಂಡೆ ಊಟ ಮಾಡ್ತೀವಲ್ಲ ಆ ಥರ ಇದು. ಇನ್ನೂ ಇದು ಏನಪ್ಪ ಅಂದರೆ ಮಕ್ಳ ಥರ ಇದೀನಿ ನಾನು. ಮಕ್ಕಳು ನಮ್ಮ ಕೈಗೆ ಬಂದು ವ್ಯವಸಾಯ ಮಾಡ್ಕೊಡ್ತಾರಲ್ಲ ಅಲ್ಲೇವರೆಗೂ ಮಕ್ಕಳ ರೀತಿ ನೋಡ್ಬೇಕಿದ್ದು ನಾನು. ಎಷ್ಟು ದಿನ ಬೇಕು ಸರ್ ಬರೋಕ್ಕೆ? ಸರ್ ಇದು 3 ತಿಂಗಳು ಬೇಕು. ಏನು ಗಿಡ ಇದು? ಇದು ಸೇವಂತಿಗೆ ಗಿಡ. ಹೂವಿನ ಗಿಡ. ಸೊ ಒಟ್ಟಿನಲ್ಲಿ ಈಗ ಎತ್ಗಳಿಲ್ಲರ ಸರ್? ಎತ್ತುಗಳಿಲ್ಲದೆ ಇರೋದಕ್ಕೆ ನಾವೇ ಕೈಲಿ ಎಳಿತಿದ್ದೀವಿ ಸರ್. ಕಷ್ಟ ಅನ್ಸುತ್ತೆ ಸರ್? ಕಷ್ಟ ಸರ್, ಏನು ಮಾಡೋದು? ಕಷ್ಟ ಅಂದ್ಬಿಟ್ರೆ ಭೂಮಿ ಹೊಟ್ಟೆಗೂ ಇಲ್ಲ ನಮಗೆ. ನಿಮ್ಮ ಹೆಸರು? ರಾಮೇಗೌಡ.